ಹಾಯ್ ಫ್ರೆಂಡ್ಸ್, ನಿಮಗೆ ಗೊತ್ತಾ ಬಿಲ್ ಗೇಟ್ಸ್ co-founder of Microsoft, Mark Zuckerberg co-founder of Facebook, Gautam Adani co-founder of Adani Group, Elon Musk co-founder of SpaceX. ನಿಮಗೆ ಗೊತ್ತಾ ಇವರಲ್ಲಿ ಏನ್ ಕಾಮನ್ ಇದೆ ಅಂತ? ಇವರೆಲ್ಲ ರಿಚೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್. ಇವರಲ್ಲಿ ಇನ್ನೊಂದು ವಿಷಯ ಕಾಮನ್ ಏನೆಂದರೆ ಇವರೆಲ್ಲ ಒಂದು ಇಂತಹ ಟ್ರ್ಯಾಪ್ ನಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಸಕ್ಸಸ್ಫುಲ್ ಆಗಿದ್ದಾರೆ. ಆ ಟ್ರ್ಯಾಪ್ ನಲ್ಲಿ ನಾವು ಖುಷಿಯಿಂದ ಹೋಗುತ್ತೇವೆ. The perception of reality to such an extent that despite of the abundance of information, no one is able to come to sensible conclusions. I don't care what I have to do. If I have to move somewhere or start something or whatever it may be, I am not going to put my children into a system that doesn't understand the gifts and abilities I have just because they don't fit on the conveyor belt. And in the US, there are more than 5 lakh people who don't send their children to school. Ironically, mostly all teachers, because they know how screwed up the system is. ನೀವು 15 ವರ್ಷ ಕಷ್ಟಪಟ್ಟು ಓದುತ್ತೀರಿ ಮತ್ತು ನಿಮ್ಮ ಗ್ರಾಜುಯೇಷನ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ತೀರಿ. ಆಮೇಲೆ ನಿಮ್ಗೆ ತಿಳಿಯುತ್ತೆ ಜಾಬ್ ನಿಮ್ಗೆ ಸಿಗ್ತಾ ಇಲ್ಲ ಅಂತ. देखते हैं हम लोग को बहुत हीन भावना से परिवार रिश्तेदार वाले उतने बात नहीं करते सर, और मैं 2 साल से गाँव में भी नहीं गया अभी तक. दुख है सर, क्या बोलूं. मैं अपने दुख और पीड़ा को किसी पास सामना नहीं कर सकता हूँ सर. बहुत संघर्ष से पढ़ा, ट्यूशन पढ़ा के मैं 2012 से ट्यूशन पढ़ा के अभी तक मैं पढ़ाई किया हूँ, और मैं कुछ भी हासिल नहीं कर पाया. ಅನಿಸಬಹುದು ನಾನು ಅನ್ಲಕ್ಕಿ ಅಂತ. ಅದು ತಪ್ಪು. ದ ರಿಯಾಲಿಟಿ ಇಸ್ ಡಿಫರೆಂಟ್. ನೀವು ಯಾವ ಎಜುಕೇಶನ್ ಸಿಸ್ಟಮ್ ಅನ್ನು ಕಣ್ಣು ಮುಚ್ಚಿ ನಂಬುತ್ತೀರಾ, ಆ ಎಜುಕೇಶನ್ ಸಿಸ್ಟಮ್ ಮಾಡಿದ ಕಾರಣವೇ ನೀವು ಫೇಲ್ ಆಗ್ಬೇಕಂತ. ನೀವು ಒಂದು ಒಬಿಡಿಯಂಟ್ ಫ್ಯಾಕ್ಟರಿ ವರ್ಕರ್ ಆಗ್ಬೇಕಂತ. Gang of 9 got together, I think it was, and decided this is what people should learn. Physics, biology, chemistry, and this is how they should learn. It's like the newspaper industry, right? More printing presses, more big buildings, right? Makes us look grander. The people who built the schools were consciously aiming at eradicating the will of the students who were part of the system because they wanted them to be obedient. The entire purpose of a good university is to give you a foundation to fail, not a foundation to get an A. ನಿಮ್ಗೆ ಅನಿಸಬಹುದು ಏನೋ ಸುಳ್ಳು ಹೇಳುತ್ತಿದ್ದಾನೆ ಅಂತ. ಬಟ್ ಐ ಪ್ರಾಮಿಸ್, ಗಿವ್ ಮೀ 5 ಮಿನಿಟ್ಸ್ ಮತ್ತು ಇದರ ನಂತರ ಇಡೀ ಟ್ರ್ಯಾಕ್ ನೀವೇ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಾ. ಸೊ ಆರ್ ಯು ಕಮಿಂಗ್ ವಿತ್ ಮೀ? ನಾವು ಹೋಗೋಣ ಹಿಸ್ಟ್ರಿಯಲ್ಲಿ. ಥಾಮಸ್ ಬ್ಯಾಡಿಂಗ್ಟನ್ ಮೈಕಾಲೆ, ಬ್ರಿಟಿಷ್ ಆಫೀಸರ್, 1835 ದ ಇಂಗ್ಲಿಷ್ ಎಜುಕೇಶನ್ ಆಕ್ಟ್ ಇಂಪ್ಲಿಮೆಂಟ್ ಮಾಡಿದವರು. ಈ ಆಕ್ಟ್ ನ ನಂತರ 7,32,000 ಗುರುಕುಲ್ಸ್ ಬಂದಾದವು. ಆ ವೇಳೆ ಲಿಟ್ರಸಿ ರೇಟ್ 97 ಆಗಿತ್ತು. ಮೈಕಾಲೆಗೆ ಅನಿಸುತ್ತದೆ ಭಾರತದ ಕಲ್ಚರ್ ಅಂಡ್ ಭಾಷೆಯನ್ನು ರಿಮೂವ್ ಮಾಡಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸ್ಥಾಪಿಸಬಹುದೆಂದು. ಆದ್ದರಿಂದ ಅವನು ಬ್ರಿಟಿಷ್ ಭಾಷೆಯನ್ನು ಡೆವಲಪ್ಮೆಂಟ್ ನ ಆಧಾರ ಮಾಡಿದ. ದ ಇಂಗ್ಲಿಷ್ ಎಜುಕೇಶನ್ ಆಕ್ಟ್ ನಿಂದ ದೇಶದಲ್ಲಿ ಇಂತಹ ಕ್ಲಾಸ್ಗಳು ನಿರ್ಮಾಣಗೊಂಡವು. ಆ ಕ್ಲಾಸ್ಗಳು ನೋಡೋದಕ್ಕೆ ಮಾತ್ರ ಇಂಡಿಯನ್ಸ್ ಆಗಿತ್ತು, ಬಟ್ ಅವರ ಯೋಚನೆ ಬ್ರಿಟಿಷ್ ಅವರದಾಗಿತ್ತು. ರಿಯಾಲಿಟಿ ಏನು ಅಂತ ಮೈಕಾಲೆಯಿಂದ ಕೇಳಿ. Education should create a class of persons, Indian in blood and color, but English in taste, opinions, in morals and in intellect. ಒಂದು ಮಗು ಹುಟ್ಟಿದ ತಕ್ಷಣ ಅವು ಅಪ್ಪರ ಕನಸು ಏನಿರುತ್ತೆ ಗೊತ್ತಾ? ನಮ್ಮ ಮಗುವಿಗೆ ಒಂದು ಒಳ್ಳೆಯ ಸ್ಕೂಲ್ಗೆ ಸೇರಿಸಬೇಕಂತ. ಇವತ್ತು ನಮ್ಮ ದೇಶದಲ್ಲಿ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಎಜುಕೇಶನ್ ಬಿಟ್ಟು ಸ್ಟೇಟಸ್ ನ ಹಿಂದೆ ಓಡುತ್ತಿವೆ. ಯಾವಾಗ ನೀವು ಸ್ಕೂಲ್ಗೆ ಹೋಗುತ್ತೀರಾ ಆಗ ನಿಮ್ಮ ಮೈಂಡ್ ಫ್ರೆಶ್, ಕ್ಯೂರಿಯಸ್, ಕ್ರಿಯೇಟಿವಿಟಿನಿಂದ ತುಂಬಿರುತ್ತದೆ. ಒಂದು ಅಂತಹ ಮೈಂಡ್, ಆ ಮೈಂಡ್ ನಲ್ಲಿ ಯಾವುದೇ ಲಿಮಿಟೇಷನ್ ಇಲ್ಲ. ಒಂದು ಅಂತಹ ಮೈಂಡ್, ಅದನ್ನು ಸರಿಯಾಗಿ ಟ್ರೈನ್ ಮಾಡಿದರೆ ಬಹಳಷ್ಟು ಮಾಡಬಹುದು. ಈ ಸ್ಕೂಲ್ ಅಂಡ್ ಕಾಲೇಜಿನ ಉದ್ದಕ್ಕೂ ನಮಗೆ ಒಂದು ಅಂತಹ ವ್ಯಕ್ತಿಯನ್ನು ತಯಾರಿಸುವ ಪ್ರೊಸೆಸ್ ನಡೆಯುತ್ತದೆ. ಯಾವಾಗ ಆ ಪರ್ಸನ್ ಸ್ಕೂಲ್ ಅಂಡ್ ಕಾಲೇಜಿನಿಂದ ಹೊರಗೆ ಬರುತ್ತಾನೋ ಆಗ ಅವನ ತಲೆಯಲ್ಲಿ ಒಂದೇ ವಿಷಯ ನಡೆಯುತ್ತದೆ, ಹೇಗಾದರೂ ಒಂದು ಜಾಬ್ ಸಿಗಲಿ ಅಂತ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಯಾರಾದರೂ ತಮ್ಮ ಬಳಿ ಕೆಲಸ ಕೊಡಿ ಅಂತ. ನಮ್ಮ ಸ್ಕೂಲ್ ಅಂಡ್ ಕಾಲೇಜಿನ ಉದ್ದಕ್ಕೂ ಸೆಲ್ಫ್ ಡಿಪೆಂಡೆಂಟ್ ಹೇಗೆ ಆಗಬೇಕು ಅಂತ ಹೇಳಿಕೊಡುವುದಿಲ್ಲ. ಏಕೆಂದರೆ ಫುಲ್ಲಿ ಸೆಲ್ಫ್ ಡಿಪೆಂಡೆಂಟ್ ಆಗೋದಕ್ಕೆ ಆ ಸಿಸ್ಟಮ್ ಅನ್ನು ಮಾಡೇ ಇರಲಿಲ್ಲ. ಈ ಸಿಸ್ಟಮ್ ನ ನಿಜವಾದ ಗುರಿ ಉದ್ದೇಶವೇನೆಂದರೆ ಇಂಡಸ್ಟ್ರಿಗೆ ಬೇಕಾಗುವ ಅಫೋರ್ಡೆಬಲ್ ಮತ್ತು ಒಳ್ಳೆಯ ಕೆಲಸಗಾರರನ್ನು ಒದಗಿಸಬಹುದು. ಇಡೀ ವ್ಯವಸ್ಥೆಯು ತಮ್ಮ ಬಾಸ್ನ ಆದೇಶವನ್ನು ಪಾಲಿಸುವ ಜನರ ಗ್ರೂಪ್
ಸೃಷ್ಟಿಸುತ್ತದೆ. ಇಡೀ ತಿಂಗಳು ಕೆಲಸ ಮಾಡಿ ತಿಂಗಳಿನ ಕೊನೆಯಲ್ಲಿ ಚೆಕ್ ಪಡೆಯಬಹುದೆಂಬ ಭರವಸೆಯಿಂದ ಆ ಕೆಲಸ ನನಗೆ ಇಷ್ಟೋ ಇಲ್ಲವೋ 5% से ज्यादा जिंदगी करंट एजुकेशन सिस्टम में लगा देते हैं ताकि अपने से कम पढ़े लिखे आदमी की कंपनी में जाके उसके सपने पूरे कर सके. ಯಾರು ಕೂಡ ಬಯಸುವುದಿಲ್ಲ ನೀವು ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು, ಮಿಲಿಯನೇರ್ ಆಗಬೇಕು. ಯಾರಾದರೂ ಏಕೆ ಬಯಸಬೇಕು ನೀವು ಮಿಲಿಯನೇರ್ ಆಗಬೇಕು, ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು? ಅದರಿಂದ ಅವರಿಗೆ ಏನ್ ಬೆನಿಫಿಟ್ ಆಗುತ್ತದೆ? ಏನಾದರೂ ನೀವು ಸೆಲ್ಫ್ ಡಿಪೆಂಡೆಂಟ್ ಆದರೆ ನೀವು ಆರ್ಡರ್ಸ್ ಫಾಲೋ ಮಾಡುವುದಿಲ್ಲ. ನೀವು ಪ್ರತಿಯೊಂದು ವಿಷಯಕ್ಕೆ ಕ್ವಶನ್ ಮಾಡುತ್ತೀರಿ. ನೀವು ತಪ್ಪು ವಿಷಯಕ್ಕೆ ನಿಮ್ಮ ಧ್ವನಿ ಎತ್ತುತ್ತೀರಿ. ಆದರೆ ಈ ಟ್ರ್ಯಾಪ್ ಅನ್ನು ನೀವು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಂಡ್ ಯಾವಾಗ ನೀವು ಈ ಟ್ರ್ಯಾಪ್ಗೆ ಹಾಕುತ್ತಾರೆ ಆಗ ನಿಮ್ಮ ಏಜ್ ಅಷ್ಟು ಇರುವುದಿಲ್ಲ ಕಿ ನೀವು ಏನನ್ನಾದರೂ ಯೋಚಿಸಲು ಮತ್ತು ಏನನ್ನಾದರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮತ್ತು ಯಾವಾಗ ನೀವು ಆ ಏಜಿಗೆ ಬರುತ್ತೀರಾ ಆವರೆಗೆ ತುಂಬಾ ಲೇಟ್ ಆಗಿರುತ್ತದೆ. ಇವತ್ತು ನಮ್ಮ ದೇಶದಲ್ಲಿ 42% ಗ್ರಾಜ್ಯುಯೇಟ್ ಅನ್ಎಂಪ್ಲಾಯ್ಡ್ ಇದ್ದಾರೆ. ಮತ್ತು ನಿಮಗೆ ಕೆಲಸ ಸಿಕ್ಕರೂ ಸಹ ನಿಮಗೆ ತಿಳಿದರೆ ಆಶ್ಚರ್ಯವಾಗುತ್ತದೆ. ನಮ್ಮ ಇಂಜಿನಿಯರ್ನ ಎವರೇಜ್ ಸ್ಯಾಲರಿಗಿಂತ ಹೆಚ್ಚು ಅಮೆರಿಕಾದಲ್ಲಿ ಟ್ರಕ್ ಡ್ರೈವರ್ಸ್ अर्न ಮಾಡುತ್ತಾರೆ. अमेरिका में एक ट्रक ड्राइवर है ना, अभी स्लो चल रहा है काम, मंदे में 10 से 12 मतलब इंडिया का मोटा मोटा 10 लाख रुपए कमा रहे हैं. जब काम अच्छा चलता है तो 16 लाख रुपए इंडिया के कमा रहे हैं. इतना तो कोई मतलब वहाँ पे डॉक्टर भी नहीं कमा. ಹಾಗಾದರೆ ಇದಕ್ಕೆಲ್ಲ ಸೊಲ್ಯೂಷನ್ ಏನು? ನಾವು ಸ್ಕೂಲ್ ಹೋಗೋದನ್ನು ನಿಲ್ಲಿಸಬೇಕೆ? ನಾವು ಕಾಲೇಜ್ ಹೋಗೋದನ್ನು ನಿಲ್ಲಿಸಬೇಕೆ? ಪ್ರತಿದಿನ ಲಕ್ಷಾಂತರ ಜನರು ಸ್ಕೂಲ್ ಹೋಗುತ್ತಾರೆ, ಕಾಲೇಜ್ಗೆ ಹೋಗುತ್ತಾರೆ. ನಾನು ಹೇಳುತ್ತಿದ್ದೀನಿ ಈ ಎಲ್ಲ ಜನರು ತಪ್ಪು ಮಾಡುತ್ತಿದ್ದಾರೆ. ವೆಲ್, ನಿಮಗೆ ಇನ್ನೂ ಅರ್ಥವಾಗಿಲ್ಲ. ಲೆಟ್ ಮಿ ಎಕ್ಸ್ಪ್ಲೇನ್. ಏನನ್ನಾದರೂ ತುಂಬಾ ಪ್ರಮೋಟ್ ಮಾಡಿ ಅದು ಒಂದು ನ್ಯೂ ವೇ ಆಫ್ ಲೈಫ್ ಆಗಬೇಕು. ಆದರೆ ಜನರು ಯಾವುದೇ ರೀತಿಯ ಕ್ವಶನ್ ಮಾಡದೆ ಮೌನವಾಗಿ ಫಾಲೋ ಮಾಡುತ್ತಾರೆ. ಇಂದು ನಾವು ಒಂದು ಸಿಂಪಲ್ ಕ್ವಶನ್ ಕೇಳಬೇಕಾಗಿದೆ. ಹೂ ಕ್ರಿಯೇಟೆಡ್ ದ ಎಜುಕೇಶನ್ ಸಿಸ್ಟಮ್ ಅಂಡ್ ವೈ? ಇವೆರಡಕ್ಕೂ ಈಗ ಉತ್ತರ ಸಿಕ್ಕಿರಬೇಕು. ಯಾವ ವೇಳೆಯಲ್ಲಿ ಈ ಸಿಸ್ಟಮ್ ಅನ್ನು ಬಿಲ್ಡ್ ಮಾಡಿದ್ದಾರೋ ಆ ವೇಳೆಯಲ್ಲಿ ಈ ವರ್ಲ್ಡ್ಗೆ ಮಿಲಿಯನ್ಸ್ ಸಂಖ್ಯೆಯಲ್ಲಿ ವರ್ಕರ್ಸ್ ಬೇಕಿತ್ತು. ಬಟ್ ಇಂದಿನ ಸಿಚುವೇಶನ್ ಹೇಗಿದೆ? ನಮ್ಮ ಮುಂದೆ 2 ಆಪ್ಷನ್ ಇವೆ. ಮೊದಲನೆಯದು ನಾವು ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡದೇ ಇರುವುದು ಮತ್ತು ಈ ಟ್ರ್ಯಾಪ್ ನಲ್ಲಿ ಸಿಕ್ಕಿಕೊಂಡಿರುವುದು, ಮತ್ತು ನಮ್ಮ ಮಕ್ಕಳನ್ನು ಕೂಡ ಈ ಟ್ರ್ಯಾಪ್ ನಲ್ಲಿ ಹಾಕುವುದು. ಮತ್ತು ಎರಡನೆಯದು ನಾವು ನಮ್ಮದೇ ಆದ ಮಾರ್ಗವನ್ನು ಮಾಡುವುದು, ನಾವೇ ಎಕ್ಸ್ಪ್ಲೋರ್ ಮಾಡುವುದು. ನಾವು ಏನ್ ಮಾಡಬೇಕು, ಏನ್ ಪಾಸಿಬಲ್ ವೇ ಇದೆ. ಇದರಿಂದ ನೀವು ಬಯಸುವ ಯಾವುದೇ ಅಮೌಂಟ್ ಅರ್ನ್ ಮಾಡಬಹುದು. ಈಗ ನಮಗೆ ಇಂತಹ ಕಾಲೇಜ್ ಗ್ರಾಜುಯೇಟ್ಸ್ ನ ಅಗತ್ಯವಿಲ್ಲ. ಯಾರ ಎಂಡ್ ಗೋಲ್ ಕೇವಲ ಒಂದು ಜಾಬ್ ಅಂಡ್ ದೇ ಡೋಂಟ್ ಹ್ಯಾವ್ ಎನಿ ಸ್ಕಿಲ್. ಆಲ್ ದೇ ಹ್ಯಾವ್ ಸೋ ಕಾಲ್ಡ್ ಕಾಲೇಜ್ ಡಿಗ್ರಿ. ಈಗ ಕಾಲ ಬದಲಾಗಿದೆ. ಯಾವ ಸ್ಕಿಲ್ ಕಲಿಯೋದಕ್ಕೆ ನೀವು ಕಾಲೇಜಸ್ ಗಳಿಗೆ ಲಕ್ಷಾಂತರ ದುಡ್ಡು ಕೊಡುತ್ತೀರಿ, ಆದರೂ ಕೂಡ ಏನು ಕಲಿಯದೆ ಹೊರಗೆ ಬರುತ್ತೀರಿ. ಇವತ್ತು ದೊಡ್ಡ ದೊಡ್ಡ ಸ್ಕಿಲ್ ಅನ್ನು ಕಡಿಮೆ ಹಣದಲ್ಲಿ ಆನ್ಲೈನ್ ಕೋರ್ಸಸ್ ಗಳ ಮುಖಾಂತರ ಕಲಿಯಬಹುದು. ಅದು ಕೂಡ ಆ ಪರ್ಸನ್ ನಿಂದ, ಅವನು ಸ್ವಂತ ಆ ಸ್ಕಿಲ್ ಬೆಳೆಸಿ ದೊಡ್ಡದನ್ನು ಸಾಧಿಸಿದವನಿಂದ. ಏನಾದರೂ ನೀವು ಪೇರೆಂಟ್ಸ್ ಆಗಿದ್ರೆ ನಿಮ್ಮ ಮಗುವಿಗೆ ಸ್ಕೂಲ್ಗೆ ಕಳಿಸಿ, ಕಾಲೇಜ್ಗೆ ಕಳಿಸಿ, ಬಟ್ ಮಾರ್ಕ್ಶೀಟ್ಗೆ ಅಷ್ಟು ಇಂಪಾರ್ಟೆಂಟ್ ಕೊಡಬೇಡಿ. ಅವರಿಗೆ ಎಕ್ಸ್ಪ್ಲೋಜರ್ ಕೊಡಿ. ಅವರಿಗೆ ಹೇಳರಿ ಕಿ ಈ ಜಗತ್ತಿನಲ್ಲಿ ಮಾಡಲು ತುಂಬಾ ಇದೆ. ಕೇವಲ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಇವೇ ಜಗತ್ತು ಅಲ್ಲ. ಅದರ ಹೊರತುಪಡಿಸು ಇನ್ನು ಬಹಳಷ್ಟು ಇವೆ. ನಮ್ಮ ಮಕ್ಕಳು ವಿಭಿನ್ನ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮೋಟಿವೇಟ್ ಮಾಡಿ. ಏನಾದರೂ ಮಾರ್ಕ್ಸ್ ಕಡಿಮೆ ಬಂದರೆ ಪರವಾಗಿಲ್ಲ, ಬಹುಶಃ ಅವನು ಸ್ವಲ್ಪ ಸ್ಕಿಲ್ ಕಲಿತಾ ಇರಬಹುದು, ಅಲ್ಲಿ ಅವನು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿರಬಹುದು. ಇವತ್ತು ನಾವು ಜೆ ಸಲುವಾಗಿ, ನೀಟ್ ಸಲುವಾಗಿ, ಗ್ಯಾಟ್ ಸಲುವಾಗಿ 1 ಇಯರ್ ಡ್ರಾಪ್, 2 ಇಯರ್ ಡ್ರಾಪ್ ಅನ್ನು ತೆಗೆದುಕೊಳ್ಳುತ್ತೇವೆ. ಬಟ್ ಎಂದಾದರೂ ನೀವು ಸ್ವಂತ ಪ್ಯಾಷನ್ ಸಲುವಾಗಿ ಅಥವಾ ನಿಮ್ಮ ಇಂಟ್ರೆಸ್ಟ್ ಸಲುವಾಗಿ ಅಥವಾ ವಿಭಿನ್ನ ಆಪರ್ಚುನಿಟೀಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ 1 ಡ್ರಾಪ್ ಇಯರ್ ತಗೊಂಡಿದ್ದೀರಾ? ಏನು ನಿಮಗೆ ಸ್ಟೇಬಲ್ ಅವರೇಜ್ ಲೈಫ್ ಬೇಕು? ಏನು ನಿಮ್ಮ ಲೈಫ್ ನಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸುವುದಿದೆ? ಬಹಳಷ್ಟು ಹಣ ಸಂಪಾದಿಸಬೇಕಾ?
ನಿಮ್ಮ ಕನಸನ್ನು ನನಸು ಮಾಡೋದಕ್ಕೆ ನಿಮ್ಮ ಫುಲ್ ಪೊಟೆನ್ಶಿಯಲ್ ಅನ್ನು ಯೂಸ್ ಮಾಡಿ. ಡಿಸಿಷನ್ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು 369S ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ.